ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ತೊಳೆದಿಟ್ಕೊಂಡಿರುವಂಥದ ಚಿಕನ್ನ ಇಟ್ಟಿದ್ದೀನಿ. ಮತ್ತು ಒಗ್ಗರಣೆಗೆ ಈರುಳ್ಳಿ, ಪಲಾವ್ ಸಾಮಾನು ಏನೇನು ಬೇಕೋ ಅದೆಲ್ಲ ಇಟ್ಟಿದ್ದೀನಿ. ಏಲಕ್ಕಿ, ಚಕ್ಕೆ ಲವಂಗ, ಅನಾನಸ್ ಹೂವು ಮತ್ತು ಪಲಾವ್ ಎಲೆ ಮತ್ತು ಸ್ವಲ್ಪ ನಿಂಬೆಹಣ್ಣು. ರುಬ್ಬೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಮತ್ತು ಕೊತ್ತಂಬರಿ, ಚಕ್ಕೆ ಲವಂಗ ಇಷ್ಟನ್ನು ರುಬ್ಬೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ಬಿರಿಯಾನಿ ಮಾಡೋದು ಕಾಯಿ ಹಾಲಿಂದ. ಕಾಯಿ ಹಾಲು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನು ಕಾಯಿ ಹಾಲು ಆಗಿಲ್ಲ. ಈಗ ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 kg ಅಕ್ಕಿಗೆ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಎಣ್ಣೆ ಕಾದಿದೆ. ಎಲ್ಲ ಸೇರಿ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಈರುಳ್ಳಿನ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಈಗ ಈರುಳ್ಳಿ ಎಲ್ಲ ಹುರಿದಾಗಿದೆ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಈ ಥರ ಸ್ವಲ್ಪ ಕೆಂಪಗೆ ಬರಬೇಕು. ತೊಳೆದು ಇಟ್ಟಿರೋಂಥ ಚಿಕನ್ನ ಹಾಕ್ತಾ ಇದ್ದೀನಿ ಇವಾಗ. ಆಗಲೇ ಹೇಳಿದಾಗೆ 1 kg ಅಕ್ಕಿಗೆ ಅರ್ಧ kg ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಹುರಿಯೋವಾಗಲೇ 1 ಸ್ಪೂನ್ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಚಿಕನ್ಗೆ ಉಪ್ಪು ಹಿಡಿಬೇಕು. ಈಗ ಚಿಕನ್ ನೀರು ಬಿಡೋವರೆಗೂ ಅದು ಹಾಕ್ತಾಯಿದ್ದೀನಿ. ಅಲ್ಲಿವರೆಗೂ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಚಿಕನ್ ಹುರಿಯೋ ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ಕಾಯಿ ಹಾಲನ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಕಾಯಿ ಹಾಲು ಆಗಿದೆ, ಸೋಸ್ಕೊಳ್ಳೋಣ. ಕಾಯಿ ಹಾಲನ್ನ ಚೆನ್ನಾಗಿ ಸೋಸ್ಕೊಳ್ಳೋಣ. ಈಗ ರುಬ್ಬೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮಸಾಲೆ ರುಬ್ಬೋವಾಗ 1-2 ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಈಗ ಮಸಾಲೆ ರೆಡಿ ಆಗಿದೆ. ಚಿಕನ್ ಹುರಿದಿರೋದು ಎಲ್ಲಿವರೆಗೂ ಬಂದಿದೆ ನೋಡೋಣ.
ನೀರಿದೆ ಚಿಕನಲ್ಲಿ, ಇನ್ನೂ ಸ್ವಲ್ಪ ಹಿಂಗಬೇಕು. ಚಿಕನ್ ಎಲ್ಲ ಹುರಿದಾಗಿದೆ. ಇವಾಗ ಅದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳೋಣ. ಒಂದು 3ರಿಂದ 4 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕೋಗ್ಲೇ ಸ್ವಲ್ಪ ಕಸೂರಿ ಮೇಥಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಹಸಿ ಮಸಾಲೆ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕಿದು. ಈಗ ಮಸಾಲೆ ಬೆಂದಿದೆ. ಇದಕ್ಕೆ ಆಚೆ ಬಿರಿಯಾನಿ ಮಸಾಲಾನ ಹಾಕ್ಕೊತಾ ಇದ್ದೀನಿ. 1 ಪ್ಯಾಕೆಟು, 1 kg 1 ಪ್ಯಾಕೆಟ್ ಸಾಕು. ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ಪೂನು ಮೊಸರನ್ನ ಹಾಕ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಕಾಯಿ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 kgಗೆ 2 ಗ್ಲಾಸ್ ಕಾಯಿ ಹಾಲು ಬೇಕಾಗುತ್ತೆ. ಕಾಯಿ ಹಾಲು ಕುದಿ ಬರಬೇಕು. 1 kg ಅಕ್ಕಿಗೆ 2 ಲೋಟ ಕಾಯಿ ಹಾಲು, 3.5 ಲೋಟ ನೀರನ್ನ ಹಾಕಬೇಕಾಗುತ್ತೆ. ಒಂದು ಅರ್ಧ ಲೋಟ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಮೆತ್ತಗೆ ಬರುತ್ತೆ. ಇಲ್ಲಾಂದರೆ ಅನ್ನ ಬೇಯೋದಿಲ್ಲ. ಇದಕ್ಕೆ ಇನ್ನೂ ಸ್ವಲ್ಪ ಕಸೂರಿ ಮೆಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಕಲ್ಲುಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೋಬೇಕು. ಮೊದಲೇ ಚಿಕನ್ ಉರಿಯುವಾಗ ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಕಮ್ಮಿ ಹಾಕಬೇಕಾಗುತ್ತೆ. ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಈಗ ಮಸಾಲೆ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ತೊಳೆದಿರೋ ಅಂಥ ಅಕ್ಕಿನ ಹಾಕ್ತಾ ಇದ್ದೀನಿ. ಈಗ ಅಕ್ಕಿ ಎಲ್ಲ ಹಾಕಾಗಿದೆ. ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡೋಣ. ಅನ್ನ ಬೇಯಬೇಕಲ್ಲ. ಸ್ವಲ್ಪ ಆಗಿದೆ, ಇನ್ನೂ ಸ್ವಲ್ಪ ನೀರು ಹಿಂಗಬೇಕು. ಅಕ್ಕಿ ಹಾಗೇ ಇದೆ. ಬಿರಿಯಾನಿ ಈಗ ರೆಡಿ ಆಗಿದೆ. ಹೇಗೆ ಬಂದಿದೆ ನೋಡೋಣ. ಈಗ ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿ ಫ್ರೈ, ಮೊಟ್ಟೆ ಫ್ರೈ ಜೊತೆಗಂತೂ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ.